ಸ್ಮಾರ್ಟ್ ಸಿಟಿ ಬೆಂಗಳೂರಿನಲ್ಲಿ ಈಗ ಕೇವಲ ಬಿಸಿಲ ಬೇಗೆ ಮಾತ್ರವಲ್ಲ ತರಕಾರಿ ದರ ಕೂಡ ಜನಸಾಮಾನ್ಯರನ್ನು ಸುಡ್ತಾ ಇದೆ. ಈಗ ಮಾರುಕಟ್ಟೆಯಲ್ಲಿ ತರಕಾರಿ ಬೆಲೆ ಜಾಸ್ತಿಯಾಗಿದ್ದು ಬೀನ್ಸ್ಗೆ ಬರೋಬ್ಬರಿ ಕೆಜಿಗೆ 200 ರೂಪಾಯಿ ಹಾಗೂ ಇತರ ತರಕಾರಿಗಳು ಕೂಡ ಏರುಗತಿಯಲ್ಲಿವೆ. ಇದರಿಂದ ಅಡುಗೆ ಮನೆಯ ಬಜೆಟ್ ಕೂಡ ಏರುಗತಿಯಲ್ಲಿದೆ. ಇದರಿಂದ ಜನಸಾಮಾನ್ಯರಿಗೆ ಬಹಳಷ್ಟು ಸಮಸ್ಯೆ ಆಗ್ತಿದೆ. ಈ ಬಗ್ಗೆ ಜನಸಾಮಾನ್ಯರು ಏನು ಹೇಳ್ತಾರೆ, ವ್ಯಾಪಾರಸ್ಥರು ಏನು ಹೇಳ್ತಾರೆ ನೋಡೋಣ ಬನ್ನಿ. ತುಂಬ ರೇಟ್ ಆಗಿದೆ. ಎಲ್ಲ ತರಕಾರಿ ಎಲ್ಲ ಈಗ ಸಿಲಿಂಡರ್ ರೇಟು, ತರಕಾರಿ ರೇಟು ಏನು ಮಾಡೋಕ್ಕೆ ಆಗಲ್ಲ, ಅಷ್ಟು ರೇಟ್ ಆಗ್ತಾಯಿದೆ. ಮುಂಚೆಲ್ಲ ಅಷ್ಟು ಕಡಿಮೆ ಇತ್ತು. ಏನು ಮಾಡಬೇಕು, ತುಂಬ ರೇಟು. ಕಟ್ಟಲ್ಲಿ 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿ ಆಯಿತು. ಮಳೆ ಬರ್ತೈತೆ, ಬಿಸಿಲು ಬರ್ತೈತೆ, ಅದಕ್ಕೊಂದೊಂದು ಟೈಮ್ಗೆ ಒಂದೊಂದು ರೇಟ್ ಆಗ್ತೈತೆ. ಏನು ಮಾಡೋದು ನಾವು? ತಗೊಂಡು ಬಂದ ರೇಟ್ಗೆ ಎಲ್ಲಿ ಸೇಲ್ ಮಾಡಬೇಕು? ಆಟೋ ಅವರು 300 ರೂಪಾಯಿದು 500 ರೂಪಾಯಿ ಕೇಳ್ತಾರೆ. ಕೂಲಿಯವರು 200 ರೂಪಾಯಿ ತಗೋದು 400 ರೂಪಾಯಿ ಕೇಳ್ತಾರೆ. ನಾವೇ ಎಲ್ಲಿ ಸೇಲ್ ಮಾಡೋದು ಅದೇ ರೇಟ್ಗೂ? ಅಲ್ಲಿ 30 ರೂಪಾಯಿ ತಗೊಂಡು ಬಂದರೆ ಇಲ್ಲಿ 35 ರೂಪಾಯಿ ಕೊಡ್ತೀವಿ ನಾವು. ತರಕಾರಿ ರೇಟ್ ತುಂಬ ಜಾಸ್ತಿ ಆಗಿದೆ. ಸಾಮಾನ್ಯ ಮಕ್ಕಳಿಗೆ ಕಷ್ಟ ಇರ್ತದೆ. ಆರ್ಡಿನರಿ ಪೀಪಲ್ ವಿಲ್ ಫೈಂಡ್ ಇಟ್ ಡಿಫಿಕಲ್ಟ್. ಸ್ವಲ್ಪ ಕಡಿಮೆ ಮಾಡಬೇಕು. ಗೌರ್ಮೆಂಟ್ ಶುಡ್ ಇಂಟರ್ಫಿಯರ್ ಆ್ಯಂಡ್ ಹೆಲ್ಪ್. ಓಕೆ, ಥ್ಯಾಂಕ್ ಯು. 10 ರೂಪಾಯಿಗೆ ತಗೊಂಡಿರೋ ಸಾಮಾನು ಇವಾಗ 50 ರೂಪಾಯಿ ಅಂತಾರೆ. ಏನು ತಗೊಳ್ಳೋದು ಹೇಳಿ? ಇವಾಗ ನೋಡಿ, ಇದು 50 ರೂಪಾಯಿ, ಏನು ತಗೊಳ್ಳೋದು? ಸಂಬಳ ಆ ಥರ ಜಾಸ್ತಿ ಮಾಡಲ್ಲ ತಾನೆ. ಏನು ಫೋನ್ ಎತ್ತರೇನೋ, ಟಿ ವಿಲಿ ಹಾಕಿದ್ರೆ ಏನೋ ಪುಣ್ಯ ಎಲ್ಲ ವೇಸ್ಟು. ನಮ್ಗೆ 40 ರೂಪಾಯಿ 50 ರೂಪಾಯಿ ಅಂದರೆ ನಮ್ಗೆ ಇದಾಗುತ್ತೆ. ಇವಾಗ ಒಂದೇ ಸಲ 160 ರೂಪಾಯಿ ಆಗಿದೆ. ಯಾವುದಕ್ಕೆ 160 ರೂಪಾಯಿ ಆಗಿದೆ? ಬೀನ್ಸ್ ಅಲ್ಲೇ 160 ರೂಪಾಯಿ. ಇಲ್ಲೆಷ್ಟಿಗೆ ಮಾರ್ತೀರಾ ನೀವು? ಇಲ್ಲಿ ನಾವು ಅಲ್ಲೇ ಒಂದು 1/4 kg 30 ರೂಪಾಯಿ ಹೇಳಿದ್ರೆ, ಯಾಕೆ ಮಾರ್ಕೆಟ್ನಲ್ಲಿ ಹೋದರೆ 40 ರೂಪಾಯಿ 50 ರೂಪಾಯಿ, ನೀವಾಗಿ 160 ರೂಪಾಯಿ ಹೇಳ್ತೀರಾ ಅಂತ ಹೇಳ್ತಾರೆ. ಜನರಿಗೆ ಗೊತ್ತಿಲ್ವಾ ರೇಟ್ ಜಾಸ್ತಿ ಆಗಿರೋದು? ಗೊತ್ತು, ಯಾರ ಅಂಗಡಿನಲ್ಲಿ ಇಲ್ಲ, ಒಬ್ಬರು ಇಬ್ಬರಲ್ಲಿ ಇರೋದು ಅಂಗಡಿನಲ್ಲಿ. ಇಲ್ಲಿ ಕೇಳ್ಕೊಂಡು ಅಲ್ಲಿ ಹೋಗ್ತಾರೆ, ಅಲ್ಲಿ ಕೇಳ್ಕೊಂಡು ಇಲ್ಲಿ ಬರ್ತಾರೆ. ಬೇರೆ 10 ರೂಪಾಯಿ ಕೇಳ್ತಾರೆ ಅಷ್ಟೇ. ಹಾಂ, 1/4 kg ಅಲ್ಲೇ 40 ರೂಪಾಯಿ 160 ರೂಪಾಯಿ ಅಂದರೆ 10 ರೂಪಾಯಿ ಕೊಟ್ಟರೆ ಏನು ಬರುತ್ತೆ ನಮಗೆ? 20 ರೂಪಾಯಿಗೆ ತಗೊಳ್ಳೋಣ, ಬೇಡ ನಮ್ಮ ಮನೆಯಲ್ಲಿ ಸ್ವಲ್ಪ ಐತೆ, ಬೇರೆ 10 ರೂಪಾಯಿ ಕೊಡು ಅಂತ ಕೇಳ್ತಾರೆ. ಇವಾಗ ಈ ತರಕಾರಿ ಬಿಸಿಲು ಬೇರೆ ಹಾಳಾಗುತ್ತೆ, ಬಿಸಿಲು ಎಲ್ಲ ಕೆಳಗಡೆ ಹೋಗುತ್ತೆ. ಎಷ್ಟು ಲಾಸ್ ಆಗ್ತಿದೆ? ಹಾಂ, ಒಂದು ದಿವಸಕ್ಕೆ ಆಗುತ್ತೆ ಒಂದು 500 ರೂಪಾಯಿ 600 ರೂಪಾಯಿ ಲಾಸ್ ಆಗುತ್ತೆ. 500 ರೂಪಾಯಿ. ಕೊತ್ತಂಬರಿ 40 ರೂಪಾಯಿ 30 ರೂಪಾಯಿ, ಇವಾಗ 5 ರೂಪಾಯಿಗೆ ಬಂದು ಕೇಳ್ತಾರೆ, 10 ರೂಪಾಯಿಗೆ ಕೇಳ್ತಾರೆ. ಹಾಂ, ಕಟ್ಟು ಮಾರ್ಕೆಟ್ನಲ್ಲಿ 30 ರೂಪಾಯಿ, ಇವಾಗ ಇಲ್ಲಿ ಬಂದು 20 ರೂಪಾಯಿ ಕೊಡು ಅಂತ ಕೇಳ್ತಾರೆ, 5 ರೂಪಾಯಿ ಕೇಳ್ತಾರೆ. ಮೆಣಸಿನ್ಕಾಯಿ, ಹಾಂ, ಮೆಣಸಿನ್ಕಾಯಿ 5 ರೂಪಾಯಿ ಕೇಳ್ತಾರೆ, ಪುದೀನ 5 ರೂಪಾಯಿ ಕೊಡು ಅಂತ ಕೇಳ್ತಾರೆ. ಫ್ರೀ ಬಸ್ ಬಿಟ್ಟಿದ್ದಾರೆ ಅಲ್ವಾ, ಎಲ್ಲ ಇದು ಕಡಿಮೆ ಇರುವಾಗ ಹೋಗಿ ತಗೊಂಡು ಬರ್ತಾರೆ. ಇವಾಗ ರೇಟ್ ಇರುವಾಗ ಆ ರೇಟೇ ಕೊಡು ಅಂತ ಕೇಳ್ತಾರೆ ನಮ್ಮ ಹತ್ರ. 40 50 60 ಆ ಥರ ಆಗಿದೆ. ನೀವು ಟೊಮೆಟೊ ಸೇಲ್ ಮಾಡ್ತಿದ್ದೀರಲ್ಲ, ಎಷ್ಟಿದೆ ಈಗ ಪ್ರೆಸೆಂಟ್ ಕೆಜಿಗೆ? 50 ರೂಪಾಯಿ. ಮುಂಚೆ ನೀವು ಮುಂಚೆ ಎಷ್ಟಕ್ಕೆ ಮಾರ್ತಾ ಇದ್ರಿ? ಮುಂಚೆ 15 20. ನೀವು ಒಮ್ಮೆಲೆ 50 ರೂಪಾಯಿ ಆಗಿದೆ. 50 ರೂಪಾಯಿ ಆಗಿದೆ. ಬರ್ತಾರಾ ಕಸ್ಟಮರ್ಸ್? ಬರ್ತಾರೆ ಎಲ್ಲರಿಗೂ ಗೊತ್ತಾಗಿದೆ ಅಲ್ವಾ, ಎಲ್ಲ ನೋಡ್ತಾರೆ, ಟಿ ವಿ ಎಲ್ಲ ನೋಡ್ತಾರೆ. ತಮಿಳ್ನಾಡಿನಲ್ಲಿ ಜಾಸ್ತಿ ಆಗಿದೆ ರೇಟು, ಇಲ್ಲೇ ಆ ಥರ ಏನು ಮಾಡೋದಿಲ್ಲ. ನಿಮ್ಗೇನಾದ್ರು ಲಾಸ್ ಆಗಿದೆ ಇವಾಗ ತರಕಾರಿ ತಗೊಂಡು? ಇಲ್ಲ ನಮಗೆ ಬರೋ ಲಾಭ ಬರುತ್ತದೆ, ಅಲ್ಲಿ ಜಾಸ್ತಿ ಆಗಿದೆ ರೇಟು ಮಾರ್ಕೆಟ್ನಲ್ಲಿ. ಮಾರ್ಕೆಟಲ್ಲಿ ಎಷ್ಟಕ್ಕೆ ತಗೊಳ್ತೀರಾ? ಮಾರ್ಕೆಟಲ್ಲಿ 800 ರೂಪಾಯಿ ಒಂದು ಕ್ರೇಟ್ ಟೊಮೊಟೊ. ಒಂದು ಓಕೆ ಕ್ರೇಟ್ 20-22 kg ಬರುತ್ತದೆ. 22 kg 800ರಿಂದ 1000 ರೂಪಾಯಿ ಆಗಿದೆ. ಮುಂಚೆಲ್ಲ 300 400 ಆ ಥರ ಇತ್ತು, ಇವಾಗ ಡಬಲ್. ಅದೇನು ಜಾಸ್ತಿ ಅಂದರೆ ಬಿಸಿಲು ಜಾಸ್ತಿ ಬಂದು ನೀರಿಲ್ಲ, ರೈತರೆಲ್ಲ ತುಂಬ ಕಷ್ಟಪಡ್ತಾರೆ. ಅದಕ್ಕಿಂತ ಇವಾಗ ಜಾಸ್ತಿ ಆಗಿದೆ. ವರ್ತ್ ಕಡಿಮೆ ಆಗಿದೆ. ಇಲ್ಲ, ಇದು ಹೋಗ್ಬಿಟ್ಟು ಮಳೆ ಸ್ಟಾರ್ಟ್ ಆಗಬೇಕು ಆವಾಗ. ಈರುಳ್ಳಿ ಹೌದು, ಮಳೆ ಜಾಸ್ತಿ ಆದರೆ ಈರುಳ್ಳಿ ಜಾಸ್ತಿ ಆಗಿಬಿಡುತ್ತೆ. ರೇಟು ಏನು ಮಾಡೋಕ್ಕಾಗ್ತಾ ಇಲ್ಲ. ನಮಗೂ ಬಿಸ್ನೆಸ್ ಆಗಿ ಏನು ಸಿಗ್ತಾ ಇಲ್ಲ. ಸುಮ್ಮನೆ ಮನೇಲಿ ಕೂತಿದ್ರೆ ಖರ್ಚಾಗುತ್ತೆ ಅಂತ ಬಂದು ಹಾಕೋದು ಮಾಡ್ತಾಯಿದ್ವಿ. ಬರೋದು ಬರಲಿ, ಹೋಗೋದು ಹೋಗಲಿ, ರೆಗ್ಯುಲರ್ ಕಸ್ಟಮರ್ ಇದೆಯಲ್ಲ, ಅದು ಹೋಗ್ತಾರೆ ಅಂತ ಲಾಭನ ನಷ್ಟನ ವ್ಯಾಪಾರ ಮಾಡ್ತಾಯಿದ್ವಿ. ನಾವು ಒಂದು 5000 ತೊಗೊತೀವಿ, ದಿನ 1000-1200 ಸಿಗ್ತಾಯಿತ್ತು. ಇವಾಗ ಹಾಕೋ ಬಂಡವಾಳ ಬರ್ತಾಯಿಲ್ಲ ನಮಗೆ. ಹೆಚ್ಚಾಗಿದೆ ಅಂತ ತಗೊತಾರೆ ಇಲ್ಲ ಅಂದರೆ 100 ರೂಪಾಯಿ ತೆಗಿಯೋರು 50 ರೂಪಾಯಿ ತೊಗೊತಾರೆ. ಅಲ್ಲ, ಆ ರೇಟ್ ಇದೆ, ಏನು ಮಾಡೋಕ್ಕಾಗ್ತಾಯಿಲ್ಲ. ಇವಾಗ ಬೀನ್ಸು, ಕ್ಯಾರೆಟು ಮತ್ತು ಬದನೆಕಾಯಿ ಯಾವುದು ಕಮ್ಮಿ ಅಂತೇನಿಲ್ಲ, ಎಲ್ಲ ರೇಟೇನು ಇದಕ್ಕಿಂತ ಕಮ್ಮಿ ಅಂತೇನಿಲ್ಲ. ಟೊಮೆಟೊ ಎಷ್ಟಿದೆ? ಟೊಮೆಟೊ ಅವಾಗ 40-30 ಬರ್ತಾಯಿದೆ kg. ಬೀನ್ಸ್ 200 ರೂಪಾಯಿ ಇದೆ, ಕ್ಯಾರೆಟ್ 60 ರೂಪಾಯಿ ಇದೆ, ಬದನೆಕಾಯಿ 60 ರೂಪಾಯಿ ಇದೆ, ಬಟಾಣಿ 200 ರೂಪಾಯಿ kg. 200 ರೂಪಾಯಿ ಬೀನ್ಸ್ ಮತ್ತು ಬಟಾಣಿ ತುಂಬ ರೇಟ್ ಇದೆ. ಅದು ಬೆಂಡೆಕಾಯಿ 60 ರೂಪಾಯಿ, ಚಿಕ್ಕಡಕಾಯಿ 60 ರೂಪಾಯಿ. ಬೆಂಗಳೂರಿನಲ್ಲಿ ಕಳೆದ ಕೆಲವು ದಿನಗಳಿಂದ ತರಕಾರಿ ಬೆಲೆ ಏರಿಕೆಯಾಗ್ತಾ ಇದೆ.
ಈ ಹಿಂದೆ ಇದ್ದ ಟೊಮೆಟೊ ಬೆಲೆ 10 ರೂಪಾಯಿ 15 ರೂಪಾಯಿ ಸಿಗುತ್ತಿದ್ದ ಟೊಮೆಟೊ ಇವಾಗ 50 ರೂಪಾಯಿ 60ಕ್ಕೆ ಏರಿಕೆಯಾಗಿದೆ. ಇದರಿಂದ ಗ್ರಾಹಕರು ಕಂಗಾಲಾಗಿದ್ದಾರೆ ಹಾಗೂ ಇದರ ಜೊತೆಗೆ ವ್ಯಾಪಾರಸ್ಥರು ಕೂಡ ಕಂಗಾಲಾಗಿದ್ದಾರೆ. ಅತಿ ಹೆಚ್ಚು ಹಣ ಕೊಟ್ಟು ಮಾರುಕಟ್ಟೆಯಲ್ಲಿ ಖರೀದಿ ಮಾಡಿದ ತರಕಾರಿಗಳು ಸೇಲ್ ಆಗ್ತಾ ಇಲ್ಲ, ಸೊಪ್ಪುಗಳು ಬಾಡ್ತಾ ಇದ್ದಾವೆ ಅಂತ ಹೇಳಿ ವ್ಯಾಪಾರಸ್ಥರು ದೂರಿದ್ರೆ, ಈ ಕಡೆ ಗ್ರಾಹಕರು ಇಷ್ಟು ಹಣ ಕೊಟ್ಟು ತರಕಾರಿ ತಗೊಳ್ಳಿಕ್ಕಾಗಲ್ಲ, ದುಡಿದ ಹಣ ಎಲ್ಲ ತರಕಾರಿಗೆ ಹಾಕಬೇಕಾಗಿದೆ ಅಂತ ಅವರು ಅಳಲು ತೋಡ್ಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಪೂರ್ಣಿಮಾ ಪರ್ಣಿಕಿಲ, ದ ಫೆಡರಲ್ ಕರ್ನಾಟಕ, ಬ್ಯಾಂಗ್ಳೂರು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.